ನಮಸ್ಕಾರ. ಈ ಸ್ಪ್ಲೆಂಡರ್ ಇದೆಯಲ್ಲ, ಈ ಗಾಡಿ ಬಂದ್ಬಿಟ್ಟು ಒಂದು 3 ತಿಂಗಳಿಂದ ನಾನೇ ರೆಡಿ ಮಾಡಿಕೊಟ್ಟಿದ್ದೆ. ಫೋರ್ಕ್ ಬೆಂಡು, ಸರ್ವಿಸಿಂಗು, ಫುಲ್ ಗಾಡಿ ಇಂಜಿನ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. 3 ತಿಂಗಳಾದಮೇಲೆ ತಿರ್ಗಾ ಬಂದಿದೆ. ಏನಕ್ಕಾದರೆ ತಿರ್ಗಾ ಫೋರ್ಕ್ ಬೆಂಡ್ ಆಗಿದೆ, ಗಾಡಿ ಬಿದ್ದಿದೆ. ಗಾಡಿ ಈ ಮಡ್ಗಾಡು, ಹಾಗೆ ಹ್ಯಾಂಡ್ಲ್ ಬಾರು, ಫೋರ್ಕ್ ಎಲ್ಲ ಬೆಂಡ್ ಆಗಿತ್ತು. ಈ ಗಾಡಿನಲ್ಲಿ ಸ್ವಿಚ್ಗಳೆಲ್ಲ ಪ್ರಾಬ್ಲಮ್ ಐತೆ. ಸ್ವಲ್ಪ ರೈಟ್ ಲೆಫ್ಟ್ ಸ್ವಿಚ್ ಹಳೆ ಇದೆ ಅಂತ ಹೇಳ್ತಾಯಿದ್ರು ಕಸ್ಟಮರು. ಚೇಂಜ್ ಮಾಡಬೇಡಿ ಅಂತ ಹೇಳಿದ್ರು. ಹಾಗೆ ಫೋರ್ಕೆಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡಿ, ಸ್ವಿಚ್ಗಳೆಲ್ಲ ಹೊಸದಾಗಿ ತಿರ್ಗಾ ರೆಡಿ ಮಾಡಿದ್ದೀನಿ ಗಾಡಿದು. ನೋಡಿ, ಕೋನ್ ಸೆಟ್ ಎಲ್ಲ ಹೊಸದೇ ಇದೆ, ನೀಟಾಗಿ ನೋಡಿ, ಫುಲ್ ಹೊಸದಿದೆ. ಯಾಕಂದರೆ 2-3 ತಿಂಗಳ ಹಿಂದೆನೇ ಹಾಕಿದ್ದು ಗಾಡಿದು. ಅದಕ್ಕೆ ಫೋರ್ಕ್ ಬೆಂಡ್ ಮಾತ್ರ ತೆಗೆದುಬಿಟ್ಟು, ಹ್ಯಾಂಡ್ಲ್ ಬಾರ್ ಬೆಂಡ್ ತೆಗೆದುಬಿಟ್ಟು, ಕೋನ್ ಸೆಟ್ ಹಾಕಿಲ್ಲ, ಫೋರ್ಕ್ ಬಾಲ್ಸ್ ಎಲ್ಲ ಹಾಕಿ ನೀಟಾಗಿ ಎಲ್ಲ ಬೆಂಡ್ ತೆಗೆಸ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ನೋಡಿ, ಬೆಂಡೆಲ್ಲ ತೆಗ್ಸಾಯಿತು. ಫೋರ್ಕ್ ಬಾಲ್ಸ್ ಎಲ್ಲ ತಂದು ಎಲ್ಲ ನೀಟಾಗಿ ಎಲ್ಲ ಗ್ರೀಸಿಂಗ್ ಎಲ್ಲ ಹಾಕ್ಬಿಟ್ಟು ಹಾಕಿದ್ದೀನಿ. ಇದು ಫೋರ್ಕ್ ಬೆಂಡ್ ಮಾತ್ರ ಇರಲಿಲ್ಲ, ಬ್ರೇಕ್ ಪೆಟ್ಲು ಕೂಡ ಹಿಂದೆ ತಿರ್ಕೊಂಬಿಟ್ಟಿತ್ತು. ಆ ರೇಂಜಲ್ಲಿ ಆಕ್ಸಿಡೆಂಟ್ ಆಗಿದೆ ಇದು. ಫೋರ್ಕ್ ಅಂದರೆ ಬ್ರೇಕ್ ಪೆಡ್ಲೆ ಹಿಂದೆ ತಿರ್ಕೊಂಬಿಟ್ಟಿದ್ದೆ, ಆ ಥರ ಬೆಂಡಾಗಿತ್ತು. ಆ ಬ್ರೇಕ್ ಪೆಡ್ಲೆಲ್ಲ ಹೊಸದಾಗಿ ಎಲ್ಲನೂ ರೆಡಿ ಮಾಡಿ ನೀಟಾಗಿ ಗಾಡಿ ಓಡಿಸಲ್ಲ ಚೆಕ್ ಮಾಡಿದೆ. ಲಾಕೆಲ್ಲ ನೀಟಾಗಿ ಫಿಟ್ ಮಾಡಿಬಿಟ್ಟು ಫೋರ್ಕ್ ಆಯಿಲೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ 2-3 ತಿಂಗಳ ಹಿಂದೆನೇ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಫೋರ್ಕ್ ಆಯಿಲೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಳ್ಳಿ, ಒಳ್ಳೆಯದು. ಗಾಡಿ ರೆಡಿ ಆದರೆ ಗಾಡಿ ಏನಾದರೂ ರೆಡಿ ಆಗಿಬಿಡುತ್ತೆ, ಬಟ್ ನಮಗೇನಾದರೂ ಆಯ್ತಂದರೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೂ ಈ ಥರ ಗಾಡಿಗಳೇನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ರೆಡಿ ಮಾಡಿಕೊಡ್ತೀನಿ. ನೋಡಿ, ಬ್ರೇಕ್ ಪೆಡ್ಲು ಯಾವ ಥರ ಬೆಂಡಾಗಿದೆ, ಈ ಥರ ಎಲ್ಲ ಬೆಂಡಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.